ಉಡುಪಿ ಶಿರೂರು ಪರ್ಯಾಯದ ವೇಳೆ ಮೆರವಣಿಗೆಗೆ ಜಿಲ್ಲಾಧಿಕಾರಿಯಾಗಿರುವಂತ ಸ್ವರೂಪ ಟಿ ಅವರು ಚಾಲನೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಉಡುಪಿಯ ಶಾಸಕರಾಗಿರುವಂತ ಯಶ್ಪಾಲ್ ಸುವರ್ಣ ಅವರು ಅವರಿಗೆ ಕೇಸರಿ ಧ್ವಜವನ್ನು ಕೊಡ್ತಾರೆ. ಇದೇ ಜೋಡು ಕಟ್ಟೆಯಿಂದ ಮೆರವಣಿಗೆ ಆರಂಭ ಆಗಿರುವಂತದ್ದು. ಇದೇ ಭಾಗದಲ್ಲಿ ಡಿಸಿ ಅವರು ಅದಕ್ಕೆ ಚಾಲನೆಯನ್ನು ನೀಡ್ತಾರೆ. ಕೇಸರಿ ಧ್ವಜವನ್ನ ಹಾರಾಡಿಸುವುದರ ಮೂಲಕ ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾರೆ. ಆದ್ರೆ ಆ ನಂತರದಲ್ಲಿ ಅದು ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗ್ತದೆ. ಕೇಸರಿ ಧ್ವಜವನ್ನ ಹಾರಾಡಿಸಿರೋದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತದೆ. ಆ ನಂತರದಲ್ಲಿ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನಾನು ನಗರ ಪೌರಾಡಳಿತದ ಅಧಿಕಾರಿಯಾಗಿ ಈ ಕೆಲಸವನ್ನ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿ ಕೆಲಸವನ್ನ ಮಾಡಿಲ್ಲ. ಪರ್ಯಾಯದ ದರ್ಬಾರ್ನಲ್ಲೂ ಕೂಡ ಭಾಗವಹಿಸಿದ್ದೇನೆ. ನನ್ನ ಕರ್ತವ್ಯ ಅನ್ನೋದನ್ನ ನಾನು ಮಾಡಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಅನ್ನುವಂತ ಒಂದು ಪ್ರಕಟಣೆಯನ್ನ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಇದು ಸಾಮಾಜಿಕ ಜಾಲತಾಣದಲ್ಲಿ ಎಡ ಬಲ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ರೀತಿಯ ಪಕ್ಷಗಳ ಗ್ರೂಪ್ಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪರ್ಯಾಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಕ್ಷೇಪಗಳ ಜೊತೆಗೆ ಜಿಲ್ಲಾಧಿಕಾರಿಯವರು ಕೂಡ ಆಕ್ಷೇಪಕ್ಕೆ ಗುರಿಯಾಗಿರೋದಂತೂ ಸತ್ಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಶಿರೂರು ಪರ್ಯಾಯದ ವೇಳೆ ಮೆರವಣಿಗೆಗೆ ಜಿಲ್ಲಾಧಿಕಾರಿಯಾಗಿರುವಂತ ಸ್ವರೂಪ ಟಿ ಅವರು ಚಾಲನೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಉಡುಪಿಯ ಶಾಸಕರಾಗಿರುವಂತ ಯಶ್ಪಾಲ್ ಸುವರ್ಣ ಅವರು ಅವರಿಗೆ ಕೇಸರಿ ಧ್ವಜವನ್ನು ಕೊಡ್ತಾರೆ. ಇದೇ ಜೋಡು ಕಟ್ಟೆಯಿಂದ ಮೆರವಣಿಗೆ ಆರಂಭ ಆಗಿರುವಂತದ್ದು. ಇದೇ ಭಾಗದಲ್ಲಿ ಡಿಸಿ ಅವರು ಅದಕ್ಕೆ ಚಾಲನೆಯನ್ನು ನೀಡ್ತಾರೆ. ಕೇಸರಿ ಧ್ವಜವನ್ನ ಹಾರಾಡಿಸುವುದರ ಮೂಲಕ ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾರೆ. ಆದ್ರೆ ಆ ನಂತರದಲ್ಲಿ ಅದು ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗ್ತದೆ. ಕೇಸರಿ ಧ್ವಜವನ್ನ ಹಾರಾಡಿಸಿರೋದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತದೆ. ಆ ನಂತರದಲ್ಲಿ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನಾನು ನಗರ ಪೌರಾಡಳಿತದ ಅಧಿಕಾರಿಯಾಗಿ ಈ ಕೆಲಸವನ್ನ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿ ಕೆಲಸವನ್ನ ಮಾಡಿಲ್ಲ. ಪರ್ಯಾಯದ ದರ್ಬಾರ್ನಲ್ಲೂ ಕೂಡ ಭಾಗವಹಿಸಿದ್ದೇನೆ. ನನ್ನ ಕರ್ತವ್ಯ ಅನ್ನೋದನ್ನ ನಾನು ಮಾಡಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಅನ್ನುವಂತ ಒಂದು ಪ್ರಕಟಣೆಯನ್ನ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಇದು ಸಾಮಾಜಿಕ ಜಾಲತಾಣದಲ್ಲಿ ಎಡ ಬಲ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ರೀತಿಯ ಪಕ್ಷಗಳ ಗ್ರೂಪ್ಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪರ್ಯಾಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಕ್ಷೇಪಗಳ ಜೊತೆಗೆ ಜಿಲ್ಲಾಧಿಕಾರಿಯವರು ಕೂಡ ಆಕ್ಷೇಪಕ್ಕೆ ಗುರಿಯಾಗಿರೋದಂತೂ ಸತ್ಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಶಿರೂರು ಪರ್ಯಾಯದ ವೇಳೆ ಮೆರವಣಿಗೆಗೆ ಜಿಲ್ಲಾಧಿಕಾರಿಯಾಗಿರುವಂತ ಸ್ವರೂಪ ಟಿ ಅವರು ಚಾಲನೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಉಡುಪಿಯ ಶಾಸಕರಾಗಿರುವಂತ ಯಶ್ಪಾಲ್ ಸುವರ್ಣ ಅವರು ಅವರಿಗೆ ಕೇಸರಿ ಧ್ವಜವನ್ನು ಕೊಡ್ತಾರೆ. ಇದೇ ಜೋಡು ಕಟ್ಟೆಯಿಂದ ಮೆರವಣಿಗೆ ಆರಂಭ ಆಗಿರುವಂತದ್ದು. ಇದೇ ಭಾಗದಲ್ಲಿ ಡಿಸಿ ಅವರು ಅದಕ್ಕೆ ಚಾಲನೆಯನ್ನು ನೀಡ್ತಾರೆ. ಕೇಸರಿ ಧ್ವಜವನ್ನ ಹಾರಾಡಿಸುವುದರ ಮೂಲಕ ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾರೆ. ಆದ್ರೆ ಆ ನಂತರದಲ್ಲಿ ಅದು ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗ್ತದೆ. ಕೇಸರಿ ಧ್ವಜವನ್ನ ಹಾರಾಡಿಸಿರೋದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತದೆ. ಆ ನಂತರದಲ್ಲಿ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನಾನು ನಗರ ಪೌರಾಡಳಿತದ ಅಧಿಕಾರಿಯಾಗಿ ಈ ಕೆಲಸವನ್ನ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿ ಕೆಲಸವನ್ನ ಮಾಡಿಲ್ಲ. ಪರ್ಯಾಯದ ದರ್ಬಾರ್ನಲ್ಲೂ ಕೂಡ ಭಾಗವಹಿಸಿದ್ದೇನೆ. ನನ್ನ ಕರ್ತವ್ಯ ಅನ್ನೋದನ್ನ ನಾನು ಮಾಡಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಅನ್ನುವಂತ ಒಂದು ಪ್ರಕಟಣೆಯನ್ನ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಇದು ಸಾಮಾಜಿಕ ಜಾಲತಾಣದಲ್ಲಿ ಎಡ ಬಲ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ರೀತಿಯ ಪಕ್ಷಗಳ ಗ್ರೂಪ್ಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪರ್ಯಾಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಕ್ಷೇಪಗಳ ಜೊತೆಗೆ ಜಿಲ್ಲಾಧಿಕಾರಿಯವರು ಕೂಡ ಆಕ್ಷೇಪಕ್ಕೆ ಗುರಿಯಾಗಿರೋದಂತೂ ಸತ್ಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಶಿರೂರು ಪರ್ಯಾಯದ ವೇಳೆ ಮೆರವಣಿಗೆಗೆ ಜಿಲ್ಲಾಧಿಕಾರಿಯಾಗಿರುವಂತ ಸ್ವರೂಪ ಟಿ ಅವರು ಚಾಲನೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಉಡುಪಿಯ ಶಾಸಕರಾಗಿರುವಂತ ಯಶ್ಪಾಲ್ ಸುವರ್ಣ ಅವರು ಅವರಿಗೆ ಕೇಸರಿ ಧ್ವಜವನ್ನು ಕೊಡ್ತಾರೆ. ಇದೇ ಜೋಡು ಕಟ್ಟೆಯಿಂದ ಮೆರವಣಿಗೆ ಆರಂಭ ಆಗಿರುವಂತದ್ದು. ಇದೇ ಭಾಗದಲ್ಲಿ ಡಿಸಿ ಅವರು ಅದಕ್ಕೆ ಚಾಲನೆಯನ್ನು ನೀಡ್ತಾರೆ. ಕೇಸರಿ ಧ್ವಜವನ್ನ ಹಾರಾಡಿಸುವುದರ ಮೂಲಕ ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾರೆ. ಆದ್ರೆ ಆ ನಂತರದಲ್ಲಿ ಅದು ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗ್ತದೆ. ಕೇಸರಿ ಧ್ವಜವನ್ನ
ಆ, ಹಾರಾಡಿಸಿರೋದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತದೆ. ಆ ನಂತರದಲ್ಲಿ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನಾನು ನಗರ ಪೌರಾಡಳಿತದ ಅಧಿಕಾರಿಯಾಗಿ ಈ ಕೆಲಸವನ್ನ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿ ಕೆಲಸವನ್ನ ಮಾಡಿಲ್ಲ. ಪರ್ಯಾಯದ ದರ್ಬಾರ್ನಲ್ಲೂ ಕೂಡ ಭಾಗವಹಿಸಿದ್ದೇನೆ. ನನ್ನ ಕರ್ತವ್ಯ ಅನ್ನೋದನ್ನ ನಾನು ಮಾಡಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಅನ್ನುವಂತ ಒಂದು ಪ್ರಕಟಣೆಯನ್ನ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಇದು ಸಾಮಾಜಿಕ ಜಾಲತಾಣದಲ್ಲಿ ಎಡ ಬಲ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ರೀತಿಯ ಪಕ್ಷಗಳ ಗ್ರೂಪ್ಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪರ್ಯಾಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಕ್ಷೇಪಗಳ ಜೊತೆಗೆ ಜಿಲ್ಲಾಧಿಕಾರಿ ಅವರು ಕೂಡ ಆಕ್ಷೇಪಕ್ಕೆ ಗುರಿಯಾಗಿರೋದಂತೂ ಸತ್ಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಶಿರೂರು ಪರ್ಯಾಯದ ವೇಳೆ ಮೆರವಣಿಗೆಗೆ ಜಿಲ್ಲಾಧಿಕಾರಿಯಾಗಿರುವಂತ ಸ್ವರೂಪ ಟಿ ಅವರು ಚಾಲನೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಉಡುಪಿಯ ಶಾಸಕರಾಗಿರುವಂತ ಯಶ್ಪಾಲ್ ಸುವರ್ಣ ಅವರು ಅವರಿಗೆ ಕೇಸರಿ ಧ್ವಜವನ್ನು ಕೊಡ್ತಾರೆ. ಇದೇ ಜೋಡು ಕಟ್ಟೆಯಿಂದ ಮೆರವಣಿಗೆ ಆರಂಭ ಆಗಿರುವಂತದ್ದು. ಇದೇ ಭಾಗದಲ್ಲಿ DC ಅವರು ಅದಕ್ಕೆ ಚಾಲನೆಯನ್ನು ನೀಡ್ತಾರೆ. ಕೇಸರಿ ಧ್ವಜವನ್ನ ಹಾರಾಡಿಸುವುದರ ಮೂಲಕ ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾರೆ. ಆದ್ರೆ ಆ ನಂತರದಲ್ಲಿ ಅದು ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗ್ತದೆ. ಕೇಸರಿ ಧ್ವಜವನ್ನ ಹಾರಾಡಿಸಿರೋದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತದೆ. ಆ ನಂತರದಲ್ಲಿ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನಾನು ನಗರ ಪೌರಾಡಳಿತದ ಅಧಿಕಾರಿಯಾಗಿ ಈ ಕೆಲಸವನ್ನ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿ ಕೆಲಸವನ್ನ ಮಾಡಿಲ್ಲ. ಪರ್ಯಾಯದ ದರ್ಬಾರ್ನಲ್ಲೂ ಕೂಡ ಭಾಗವಹಿಸಿದ್ದೇನೆ. ನನ್ನ ಕರ್ತವ್ಯ ಅನ್ನೋದನ್ನ ನಾನು ಮಾಡಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಅನ್ನುವಂತ ಒಂದು ಪ್ರಕಟಣೆಯನ್ನ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಇದು ಸಾಮಾಜಿಕ ಜಾಲತಾಣದಲ್ಲಿ ಎಡ ಬಲ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ರೀತಿಯ ಪಕ್ಷಗಳ ಗ್ರೂಪ್ಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪರ್ಯಾಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಕ್ಷೇಪಗಳ ಜೊತೆಗೆ ಜಿಲ್ಲಾಧಿಕಾರಿ ಅವರು ಕೂಡ ಆಕ್ಷೇಪಕ್ಕೆ ಗುರಿಯಾಗಿರೋದಂತೂ ಸತ್ಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಶಿರೂರು ಪರ್ಯಾಯದ ವೇಳೆ ಮೆರವಣಿಗೆಗೆ ಜಿಲ್ಲಾಧಿಕಾರಿಯಾಗಿರುವಂತ ಸ್ವರೂಪ ಟಿ ಅವರು ಚಾಲನೆಯನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಉಡುಪಿಯ ಶಾಸಕರಾಗಿರುವಂತ ಯಶ್ಪಾಲ್ ಸುವರ್ಣ ಅವರು ಅವರಿಗೆ ಕೇಸರಿ ಧ್ವಜವನ್ನು ಕೊಡ್ತಾರೆ. ಇದೇ ಜೋಡು ಕಟ್ಟೆಯಿಂದ ಮೆರವಣಿಗೆ ಆರಂಭ ಆಗಿರುವಂತದ್ದು. ಇದೇ ಭಾಗದಲ್ಲಿ DC ಅವರು ಅದಕ್ಕೆ ಚಾಲನೆಯನ್ನು ನೀಡ್ತಾರೆ. ಕೇಸರಿ ಧ್ವಜವನ್ನ ಹಾರಾಡಿಸುವುದರ ಮೂಲಕ ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾರೆ. ಆದ್ರೆ ಆ ನಂತರದಲ್ಲಿ ಅದು ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಕ್ಕೆ ಕಾರಣ ಆಗ್ತದೆ. ಕೇಸರಿ ಧ್ವಜವನ್ನ ಹಾರಾಡಿಸಿರೋದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತದೆ. ಆ ನಂತರದಲ್ಲಿ ಜಿಲ್ಲಾಧಿಕಾರಿ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ನಾನು ನಗರ ಪೌರಾಡಳಿತದ ಅಧಿಕಾರಿಯಾಗಿ ಈ ಕೆಲಸವನ್ನ ಮಾಡಿದ್ದೇನೆ ಹೊರತು ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾಗಿ ಕೆಲಸವನ್ನ ಮಾಡಿಲ್ಲ. ಪರ್ಯಾಯದ ದರ್ಬಾರ್ನಲ್ಲೂ ಕೂಡ ಭಾಗವಹಿಸಿದ್ದೇನೆ. ನನ್ನ ಕರ್ತವ್ಯ ಅನ್ನೋದನ್ನ ನಾನು ಮಾಡಿದ್ದೇನೆ ಹೊರತು ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಅನ್ನುವಂತ ಒಂದು ಪ್ರಕಟಣೆಯನ್ನ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಸದ್ಯಕ್ಕಂತೂ ಇದು ಸಾಮಾಜಿಕ ಜಾಲತಾಣದಲ್ಲಿ ಎಡ ಬಲ ಬಿಜೆಪಿ ಅಥವಾ ಕಾಂಗ್ರೆಸ್ ಈ ರೀತಿಯ ಪಕ್ಷಗಳ ಗ್ರೂಪ್ಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಪರ್ಯಾಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಕ್ಷೇಪಗಳ ಜೊತೆಗೆ ಜಿಲ್ಲಾಧಿಕಾರಿ ಅವರು ಕೂಡ ಆಕ್ಷೇಪಕ್ಕೆ ಗುರಿಯಾಗಿರೋದಂತೂ ಸತ್ಯ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.